ಅದು ಯಾರು ದೀಪ ಹಚ್ಚಿಟ್ರು ನನಗೆ ಗೊತ್ತಿಲ್ಲ. ದೇವ್ರಣಿಗಳು, ನಾನಂತೂ ಆ ಕೆಲಸ ಮಾಡಿಲ್ಲ. ಆದರೂ ಆ ಟೈಮಲ್ಲಿ ನಾನು ಈ ಜಾಗದಲ್ಲಿ ಇದ್ದೆ. ಆ ರೀತಿ ಆಗದೆ ಇರೋಂಗೆ ನಾನು ನೋಡ್ಕೋಬೋದಿತ್ತು. ನನ್ನಿಂದ ತಪ್ಪಂತೂ ಆಗಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಹೊತ್ತು ದಿನವೂ ಆ ಸೂರ್ಯ ಬರುತ್ತಾನೋ, ಸವಿಲಾಲಿಯ ತಾಯಿ ಹೇಳೆಯ ಎಂದು ಧರೆಗೆ ಆ ಚಂದ್ರ ಬರುತ್ತಾನೋ, ತನಿ ಕೇಳದೇನು. ಫೋಟೋ ಮುಟ್ಟೋ ಯೋಗ್ಯತೆ ನಿನಗಿಲ್ಲ, ದೂರ ನಿಂತ್ಕೋ. ನೀನ್ ಸುಮ್ಮನೆ ಇರ್ಬೇಕೀಗ ಅಷ್ಟೇ. ಯಾಕೆ ನಿನ್ನೆ ಮಾಡಿದ ಅವಂತನ ಸಾಲ್ದ? ಇನ್ನು ಏನ್ ಮಾಡ್ಬೇಕು ಅಂತ ನನ್ ಸೊಸೆ ಫೋಟೋ ಮುಂದೆ ಬಂದು ನಿಂತಿದೀಯಾ? ಅಜ್ಜಿ, ನಾನು ಮಾತಾಡ್ಬೇಡ ನೀನು. ಮುಖ ನೋಡೋಕ್ಕೂ ನಂಗೆ ಇಷ್ಟ ಇಲ್ಲ. ಆದರೆ ಇದಾನಲ್ಲ ಮೊಮ್ಮಗ ಒಬ್ಬ, ಅವನಿಗೋಸ್ಕರ ನಿನ್ನನ್ನು ಸಹಿಸ್ಬೇಕಷ್ಟೇ. ನಿನ್ನ ನೆರಳು ನನ್ನ ಮೊಮ್ಮಗನ ಮೇಲೆ ಬಿದ್ದಿರೋದೇ ಸಾಕು. ನನ್ನ ಸೊಸೆ ಮೊಮ್ಮಗನ ಮೇಲೆ ಬೀಳೋದು ಬೇಡ. ಇದೇ ಕೊನೆ. ನನ್ನ ಮೊಮ್ಮಗಳು ಸೊಸೆ ಫೋಟೋನ ನೀನು ಮುಟ್ಬಾರ್ದು. ಭೂಮಿ, ನೀನು ಹೋಗಿ ಹಾಲು ಕಾಯಿಸೋದಕ್ಕಿಡು, ನಾನು ಬರ್ತೀನಿ. ಹೋಗು. ನಿಮ್ಮ ಸ್ಟೇಷನ್ ಲಿಮಿಟಲ್ಲಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಹೇಗಿದೆ? ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್ ಮ್ಯಾಮ್. ಏನ್ರಿ ಕಂಟ್ರೋಲಲ್ಲಿದೆ? ನೀವಿರೋದೇನಕ್ಕೆ? ಜನಗಳಿಂದ ಕಂಪ್ಲೇಂಟ್ ತಗೊಳ್ಳೋದಕ್ಕೆ. ಈಗ ನೋಡಿದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ. ಜನ ಸ್ಟೇಷನ್ಗೆ ಬಂದರೆ ನಿಮ್ಮ ಬಾಯಿಗಿಂತ ಜಾಸ್ತಿ ನಿಮ್ಮ ಕೈ ಮಾತಾಡುತ್ತಂತೆ. ನಿಮ್ಮ ಕೋಪ ಔಟ್ ಆಫ್ ಕಂಟ್ರೋಲ್ ಆಗುತ್ತಂತೆ. ಈ ಥರ ಕಂಪ್ಲೇಂಟ್ ಕೊಟ್ಟಿರೋರು ಯಾರು ಅಂತ ತಿಳ್ಕೊಬೋದಾ ಮ್ಯಾಮ್? ನಿಮ್ಮ ಮೇಲೆ ಕಂಪ್ಲೇಂಟ್ ಬರೆದು ನಿಮ್ಮ ಸ್ಟೇಷನ್ ಲಿಮಿಟಿಂದ 10 ಜನ ನಿಮ್ಮ ಮೇಲೆ ಮೂಗರ್ಜಿ ಬರೆದಿದ್ದಾರೆ. ಎಲ್ಲರೂ ಕೇಳಿರೋದು ಒಂದೇ ವಿಷಯ, ನಿಮ್ಮನ್ನು ಈ ಸ್ಟೇಷನಿಂದ ಟ್ರಾನ್ಸ್ಫರ್ ಮಾಡಬೇಕು ಅಂತ. ಹೇಳಿ, ನಿಮ್ಮನ್ನು ಯಾಕೆ ಟ್ರಾನ್ಸ್ಫರ್ ಮಾಡಬಾರ್ದು ಅಂತ? ಯಾರು ನೀವಲ್ಲ? ನಿಮ್ಮನ್ನು ಯಾರೇ ಒಳಗಡೆ ಬಿಟ್ಟಿದ್ದೋ? ಅಜಿತ್, ಇವ್ರು ಯಾರು ಅಂತ ನಿಮಗೆ ಗೊತ್ತಾ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮೇಡಮ್. ನಿಮ್ಮ ಮುಖ್ಯ ಇಲ್ಲದೆ ನಾವಿಬ್ಬರು ಒಳಗೆ ಬಂದಿದ್ದಕ್ಕೆ. ಹೊರಗಡೆ ಇರೋರು ನಿನ್ನ ಪರ್ಮಿಷನ್ ಇಲ್ಲದೆ ಒಳಗಡೆ ಬಿಡಲ್ಲ ಅಂತ ಹೇಳಿದ್ರು. ಆದರೂ ವಿಷಯ ತುಂಬ ಇಂಪಾರ್ಟೆಂಟ್ ಆಗಿದ್ದರಿಂದ ನಾನು ನಿಮ್ಮ ಪರ್ಮಿಷನ್ ಇಲ್ಲದೆ ಒಳಗೆ ಬಂದ್ಬಿಟ್ಟೆ. ಭೂಮಿ, ನೀನು ಯಾಕೆ ಇಲ್ಲಿಗೆ ಬರೋಕ್ಕೆ ಹೋಗಿದ್ದೆ? ಸಾಹೇಬ್ರೆ, ದಯವಿಟ್ಟು ಒಂದು ನಿಮಿಷ ಸುಮ್ಮನೆ ಇರಿ. ಕೆಲಸದ ವಿಷಯ ಅಂತ ಬಂದರೆ ನೀವು 24 ಕ್ಯಾರೆಕ್ಟರ್ ಗೋಲ್ಡ್ ಅಂತ ನಂಗೆ ಗೊತ್ತು. ಯಾರೋ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರು ಅಂದ ಮಾತ್ರಕ್ಕೆ ನೀವು ರೋಲ್ಡ್ ಗೋಲ್ಡ್ ಆಗಲ್ಲ. ಹಾಗೆ ನಿಮ್ಮ ಮೇಲೆ ಅನುಮಾನನೂ ಪಡೋದಕ್ಕಾಗಲ್ಲ. ಇದನ್ನೆಲ್ಲ ನೋಡಿಕೊಂಡು ಹೇಗೆ ಸಾಹೇಬ್ರೆ ನಾವು ಸುಮ್ಮನೆ ಇರೋದಕ್ಕಾಗುತ್ತೆ? ಶಟಾಪ್. ಇದನ್ನೇನು ಫಿಶ್ ಮಾರ್ಕೆಟು ಅಂದ್ಕೊಂಡ್ರ? ನನ್ನ ಹತ್ರ ಮಾತಾಡಿ. ನೋಡಿ ಮೇಡಮ್, ನಿಮ್ಗೇನಾದರೂ ಇವ್ರ ಮೇಲೆ ಕೋಪ ಬಂದಿದ್ರೆ ನನ್ನನ್ನು ಜೈಲಿಗೆ ಹಾಕಿ. ದಯವಿಟ್ಟು ಅವ್ರಿಗೇನು ಹೇಳ್ಬೇಡಿ. ಇಂಥ ಪೊಲೀಸರು ಇರೋದ್ರಿಂದನೇ ಜನಗಳಿಗೆ ಇನ್ನು ದೇವ್ರ ಮೇಲೆ ನಂಬಿಕೆ ಇರೋದು. ನೀನು ಯಾರಮ್ಮ? ಇವ್ರ ಬಗ್ಗೆ ನೀನು ಯಾಕೆ ಇಷ್ಟೊಂದು ವಕಾಲತ್ತು ವಹಿಸ್ತಿದ್ಯಾ? ಇವ್ರ ಕಷ್ಟದಲ್ಲಿ ಸುಖದಲ್ಲಿ ಯಾವಾಗಲೂ ಜೊತೆಲಿರ್ತೀನಿ ಅಂತ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡೋಳು ನಾನು. ಹಾಗಿದ್ಮೇಲೆ ಇವ್ರ ಪರ ವಕಾಲತ್ ವಹಿಸ್ಬೇಕಲ್ವಾ ಮೇಡಮ್? ಅಂದರೆ ನೀನು ಅಜಿತ್ ಹೆಂಡ್ತಿನಾ? ಐ ಆಮ್ ಸೋ ಸಾರಿ ಮೇಡಮ್. ಇವಳು ಇಲ್ಲಿಗೆ ಬರ್ತಾಳೆ ಅನ್ನೋದು ನನಗೆ ಐಡಿಯಾ ಇರಲಿಲ್ಲ. ಇವಳನ್ನ ನಾನು ಬಿಟ್ಟು ಬರ್ತೀನಿ. ಭೂಮಿ, ಬಾಯ್.
ಸಾಹೇಬ್ರೆ 1 ನಿಮಿಷ ಇರಿ. ಮೇಡಮ್, ನಮ್ಮ ಸಾಹೇಬ್ರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ನಿಮ್ಮ ಹತ್ರ ಯಾರೋ ದೂರು ಕೊಟ್ಟಿದ್ದಾರೆ ಅನ್ನೋ ವಿಷಯ ನನಗೆ ಗೊತ್ತಾಯ್ತು ಮೇಡಮ್. ಯಾರೋ ಸಾಹೇಬ್ರ ಮೇಲೆ ಹೊಟ್ಟೆವ್ರಿ ಇರೋರು ಆ ಥರ ಸುಳ್ಳು ದೂರು ಬರೆದು ನಿಮಗೆ ಕಳಿಸಿದ್ದಾರೆ ಮೇಡಮ್. ನಮ್ಮ ಸಾಹೇಬ್ರು ರೌಂಡ್ಸ್ ಹೋದ್ರೆ ಸಾಕು, ಈ ಪಿಕ್ ಪಾಕೆಟ್ ಮಾಡೋರು ರಾಕೆಟ್ ಥರ ಓಡೋಗ್ತಾರೆ. ಈ ಸರ ಕದಿಯೋರು ಮರ ಹತ್ತಿ ಬಚ್ಚಿಟ್ಕೋತಾರೆ ಮೇಡಮ್. ರಾಬ್ರಿ ಮಾಡೋರು ಗಾಬರಿ ಆಗ್ಬಿಡ್ತಾರೆ. ಸಾಹೇಬ್ರಿ ಸ್ಟೇಷನಿಗೆ ಬಂದಮೇಲೆ ಅದು ಎಷ್ಟು ಕಳ್ಳರನ್ನ ಹಿಡಿದು ಒಳಗಾಕಿದ್ದಾರೆ ಅನ್ನೋ ರಿಪೋರ್ಟ್ಸು ಇದರಲ್ಲಿದೆ ಮೇಡಮ್. ಅಷ್ಟೇ ಅಲ್ಲ ಮೇಡಮ್, ಸಾಹೇಬ್ರು ಇಲ್ಲಿ ಬಂದಮೇಲೆ ಊರಲ್ಲಿ ನಡೀತಾ ಇರೋ ಕ್ರೈಮ್ಗಳೆಲ್ಲ ಕಡಿಮೆ ಆಗಿದೆ ಅಂತ ಲೋಕಲ್ ಚಾನೆಲ್ಸಲ್ಲಿ ಬಂದಿರೋ ರಿಪೋರ್ಟ್ಸು ಎಲ್ಲನೂ ಇದರಲ್ಲಿದೆ ಮೇಡಮ್. ಬೇಕಾದರೆ ನೀವೇ ಒಂದ್ಸಲ ನೋಡಿ. ಏಯ್ ಲೂಸು, ಮಿಸ್ಸಿಂದ ಮಿಸ್ಸಸ್ ಆದ್ರೂ ಈ ಎಡ್ವರ್ಡ್ ಬುದ್ಧಿಗಳಿಗೇನು ಕಡಿಮೆ ಆಗಿಲ್ಲ. ನೀನು ಏನೇ ಕೆಲಸ ಮಾಡಿದ್ರು ಇರಿಟೇಟ್ ಮಾಡೋದಂತೂ ತಪ್ಪಲ್ಲ ನಿನ್ನ ಕಡೆಯಿಂದ. ನೋಡಿ, ಎಲ್ಲದಕ್ಕೂ ನೀವು ಇರಿಟೇಟ್ ಆದರೆ ನಾನು ಏನು ಮಾಡೋದಕ್ಕಾಗಲ್ಲ. ಅಷ್ಟಕ್ಕೂ ನೀವು ಇಷ್ಟೊಂದೆಲ್ಲ ಬೈಯೋದಕ್ಕೆ ಯಾರು ನಿಮ್ಗೆ ಅಧಿಕಾರ ಕೊಟ್ಟಿತ್ತು? ನಾನೇನು ನಿಮ್ಮ ನಿಜವಾದ ಹೆಂಡತಿ ಅಲ್ಲ, 1 ವರ್ಷದ ಮಟ್ಟಿಗೆ ಇದ್ದೋಗಕ್ಕೆ ಬಂದಿರೋಳು. ನ್ಯಾಯವಾಗಿ ನೋಡಿದ್ರೆ ನೀವು ನಂಗೆ VIP ಟ್ರೀಟ್ಮೆಂಟ್ ಕೊಟ್ಟು ಗೌರವದಿಂದ ಮಾತಾಡಿಸ್ಬೇಕು. ಅದನ್ನ ಬಿಟ್ಬಿಟ್ಟು ಯಾವಾಗ ನೋಡಿದ್ರು ಈ ಥರ ಮೂತಿ ಸಿಂಡ್ರಿಸ್ಕೊಂಡಿರ್ತೀರಲ್ಲ. ಅಲ್ಲ ಸಾಹೇಬ್ರೆ, ನಿಮಗೆ ಬೋರ್ ಆಗಲ್ವಾ? ಆಗಲ್ಲ. ಏನೀಗ? ಏನಿಲ್ಲ. ಚಿಚ್ಚಿ, ನಿಂಗೆ ತಲೆ ಕೆಟ್ಟಿದ್ಯಾ? ಸ್ನಾನ ಮಾಡಿ ಉಡ್ಸ್ಕೊಂಡಿರೋ ಟವಲ್ನ ಯಾವನಾರು ಬೆಡ್ ಮೇಲೆ ಹಾಕ್ತಾರ? ನೀನು ಬಂದಾಗಿಂದ ನೋಡ್ತಾ ಇದೀನಿ ಇದೇ ಕೆಲಸಗಳು ಮಾಡ್ತಿದ್ಯಾ. ಅಲ್ಲ, ನಾನೊಂದು ಕೇಳ್ತೀನಿ, ಹೇಳು ಒಂಚೂರು. ನೀನು ಸ್ನಾನ ಮಾಡ್ಕೊಂಬರ್ತೀಯಾ ಅಥವಾ ಈ ಟವಲ್ಗೆ ಸ್ನಾನ ಮಾಡಿಸ್ಕೊಂಬರ್ತೀಯಾ? ಸ್ನಾನ ಮಾಡಿ ಒರೆಸ್ಕೊಂಡಿರೋ ಟವಲಲ್ಲಿ ಅಪ್ಪಪ್ಪ ಇಷ್ಟು ನೀರಿರುತ್ತಾ? ಚಿಚ್ಚಿ. ನೋಡಿ, ನಾನು ನನ್ನ ಮನೇಲಿ ಹೀಗೆ ಹಾಕೋದು. ಏಯ್, ಆದ್ರೆ ನನ್ನ ಬೆಡ್ರೂಮಲ್ಲಿ ಇದು ಯಾವುದು ಅಲೋ ಇಲ್ಲ. ಹೋಗಿ ಟೆರಸ್ ಒಣಗಾಕು. ಟೆರೇಸ್ ಅಲ್ಲ, ಅದೆಲ್ಲ ಆಗಲ್ಲಪ್ಪ. ಬೋಬಿ, ಮನಸಾರೆ ಮನಸಾರೆ ಈ ಪ್ರೀತಿ ಧಾರೆ ತಾನಾಗಿ ಹಾಯಾಗಿ ಬಂತು ನಿನ್ನ ಕಡೆಗೆ. ಮನಸಾರೆ ಮನಸಾರೆ ಎಂದೆಂದೂ ಇರುವೆ ನಿನ್ನಲ್ಲೇ. ಅಯ್ಯೋ, ಏನೋ ಇದು? ಏನೋ ಇದು? ಸತ್ಯನಾ? ಅಯ್ಯೋ ಸತ್ಯ, ನೀವು ಬನ್ನಿ. ಇಲ್ಲ ಕಣೋ, ಏನೋ ಇದು? ಬೆಳಗ್ಗೆ ಬಾಲಬ್ರಹ್ಮಚಾರಿ ನೋಡಬಾರ್ದು ನೋಡ್ಬಿಟ್ನಲ್ಲಪ್ಪ. ನಾನು ಬರ್ತೀನಪ್ಪ. ಅಯ್ಯೋ ಸತ್ಯನಾ, ನೀವು ಅನ್ಕೊಂಡಿರ್ತಾರೆ ಏನೂ ನಡೆದಿಲ್ಲ ಇಲ್ಲಿ. ಎಡ್ವರ್ಡ್, ನೀನಾದ್ರೂ ಹೇಳು, ನಿಂತಿದ್ಯಲ್ಲ ಹಂಗೆ. ಅಲ್ಲ ಸತ್ಯನಾ, ಹೇಳ್ತೀನಿ ನಾನು. ಹಾ, ಆಕ್ಚುಲಿ ಏನು ಅಂತ ಹೇಳಿದ್ರೆ, ಬಟ್ಟೆ ಒಣಗಾಕೋದಕ್ಕೆ ಮೇಲ್ಗಡೆ ಮೈದಾನದಷ್ಟು ದೊಡ್ಡ ಟೆರಸ್ ಇದೆ. ಹೌದು. ಅದನ್ನ ಬಿಟ್ಟು ಟವಲ್ನ ಎತ್ಕೊಂಡ್ಬಂದು ಬೆಡ್ ಮೇಲೆ ಒಣಗಾಕ್ತಿದ್ದಾಳೆ. ಎಷ್ಟು ಗಲೀಜ್ ಅಂತ. ಸತ್ಯನಾ, ತಗೋ. ಮಾನಸಿಕ ಕಾಯಿಲೆ ಇವ್ರಿಗೆ. ಆಗಿರೋದು ಮಾನಸಿಕ ಕಾಯಿಲೆ ಅಲ್ಲ. ಸತ್ಯನಾ ಹೇಗೆ ಮಾತಾಡ್ತಾಳೆ ನೋಡಿ. ಇವತ್ತು ಹಾಗೆ ಮಾಡೋದಕ್ಕೆ ಹೋದ್ಲು, ಬೆಡ್ ಮೇಲೆ ಟವಲ್ ಒಣಗಾಕಕ್ಕೆ ಹೋದ್ಲು. ನಾನು ಅದನ್ನ ತಡೆಯೋದಕ್ಕೆ ಹೋಗಿ ಇವಳು ಬ್ಯಾಲೆನ್ಸ್ ತಪ್ಪಿ ನನ್ನ ಬ್ಯಾಲೆನ್ಸು ತಪ್ಪೋ ಹಾಗೆ ಮಾಡಿ ನೀವು ನೋಡಿದ್ರಲ್ಲ ಆ ಪೊಸಿಷನಲ್ಲಿ ಇದ್ವಿ. ಸುಳ್ಳು ಸತ್ಯನ, ಬರೀ ಸುಳ್ಳು. ನೀವ್ ಅನ್ಕೊಂಡಿರೋ ಒಳ್ಳೆ ಮನುಷ್ಯನೇ ಅಲ್ಲ ಇವರು. ಗಂಡು ಗಂಡು ಗೂಳಿ ಇವರು. ಯಾವನ್ ಹೇಳ್ತಾ ಇದ್ಯಾ ಗಂಡುಗುಳಿ ಅಂತ? ಬೇಡ, ನೋಡು ಇರ್ತಾ ಇವು. ಸುಮ್ಮನಿರಪ್ಪ, ಯಾಕೋ? ನೀವ್ ಯಾಕೆ ಹೀಗೆ ಆಡ್ತಿದ್ದೀರಾ? ನಾ BP ಏರುಪೇರು ಆಗುತ್ತೆ. ಸುಮ್ಮನಿರಪ್ಪ. ಅವ ತಾಯಿ, ನೀವು ಸುಮ್ಮನಿರು. ಅಯ್ಯೋ, ಕೋರ್ಟಲ್ಲಿ ವಾದ ಮಾಡೋದು ಒಳ್ಳೇದು. ಇವ್ರ ಜೊತೆ ಕಷ್ಟ. ಒಳ್ಳೆ ಕೋಳಿ ಜಗಳ ಆಡ್ದಂಗೆ ಆಡ್ತಿರಲ್ಲಪ್ಪ. ಹೊಟ್ಟೆ ಹಸಿವಾಗ್ತವೆ. ಏನಾದ್ರು ತಿಂಡಿ ಮಾಡ ಬನ್ರಪ್ಪ. ಎಲ್ಲ ರೆಡಿ ಇದೆ ಸತ್ಯಣ್ಣ, ಬಂತೀನಿ. ಏನಾಯ್ತು? ಇದನ್ನೇ ಮಾನಸಿಕ ಕಾಯಿಲೆ ಅಂತ ಹೇಳೋದು. ಸುಮ್ಮನಿರೋ.
ಹಲೋ. ಹಲೋ ಸಾಹೇಬ್ರೆ, ನಾನು ನಿಮ್ಮ ಭೂಮಿ. ನಿನ್ನ ನಂಬರ್ನ ನಾನು ಸೇವ್ ಮಾಡಿದ್ದೀನಿ ತಾನೆ, ಡೈರೆಕ್ಟ್ ವಿಷಯಕ್ಕೆ ಬಾ. ಅದು ಅರ್ಧ ಗಂಟೆ ಬಿಟ್ಟು ಕಾಲ್ ಮಾಡು ಅಂತ ಹೇಳಿದ್ರಲ್ಲ, ಅದಕ್ಕೆ ಕಾಲ್ ಮಾಡಿದೆ. ಈ ಎಡವಟ್ಟು ಎಲ್ರ ಮುಂದೆ ನಾವಿಬ್ರು ಆದರ್ಶ ದಂಪತಿಗಳು ಅಂತ ಪ್ರೂವ್ ಮಾಡೋದಕ್ಕೆ ಹಾಗೆ ಹೇಳ್ದೆ ಅಷ್ಟೇ. ಅಷ್ಟು ಅರ್ಥ ಆಗಿಲ್ವಾ? ನನಗಾಯ್ತು, ಆದ್ರೆ ನಮ್ಮ ಅತ್ತೆಗೆ ಅರ್ಥ ಆಗ್ತಿಲ್ವೇ? ಅದು ನನ್ನ ಮಗ ನೋಡಿದ್ರೆ ಅರ್ಧ ಗಂಟೆ ಬಿಟ್ಟು ಕಾಲ್ ಮಾಡು ಅಂತ ಅಂದಿದ್ದ. ನೀನ್ ನೋಡಿದ್ರೆ ಅಡ್ಗೆ ಮಾಡ್ಕೊಂಡು ನಿಂತಿದ್ಯಲ್ಲ ಭೂಮಿ ಅಂತ ಅತ್ತೆ ಬೈದ್ರು. ಮೊದಲು ನನ್ನ ಮಗನ್ ಫೋನ್ ಮಾಡಿ ಅದ್ ಏನ್ ಗಿಫ್ಟ್ ಬೇಕು ಅದ್ ತಗೋ ಅಂತ ಅತ್ತೆ ನನ್ನ ಥರಾಟಿಗೆ ತಗೊಂಡ್ರು ಅಲ್ವಾ ಅತ್ತೆ? ಹ್ಮ್. ನಿಂಗೊಂದು ವಿಷಯ ಗೊತ್ತಾ? ಅತ್ತೆ ನಿಮ್ ಮುಂದೆ ನಿಂತು ಫೋನ್ ಮಾಡಿಸಿರೋದು. ನೋಡಿ, ಗಾಬರಿ ಆಗೋ ಅಗತ್ಯ ಇಲ್ಲ. ಫೋನು ಲೌಡ್ ಸ್ಪೀಕರಲ್ಲಿ ಇಲ್ಲ. ನಮ್ಮ ಅತ್ತೆಗೂ ಗೊತ್ತು ಮದ್ವೆ ಆಗಿರೋ ಹೊಸ ಗಂಡು ಹೆಣ್ಣು ಎಷ್ಟು ರೊಮ್ಯಾಂಟಿಕ್ ಆಗಿರ್ಬೋದು ಅಂತ. ನಮ್ಮತ್ತೆ ನನ್ನ ಜೊತೆನೇ ಇದ್ದಾರೆ. ಸ್ಪೀಕರ್ಗೆ ಹಾಕು. ಹಾ, ಹೇಳ್ದಷ್ಟು ಮಾಡು. ಬೇಕು ಅಂತ ಸ್ಪೀಕರ್ಗೆ ಹಾಕಿದಾಗೆ ಅವ್ರಿಗೆ ಗೊತ್ತಾಗಬಾರ್ದು. ಹಾಗೆ ಮಾಡು. ಹಾಂ ಹಾಂ ಹಾಂ. ಅಯ್ಯೋ, ಮತ್ತೆ ಹೇಗಿದೆಯಾ ಚಿನ್ನ? ಅಯ್ಯೋ ಸಾಹೇಬ್ರೆ, ಅತ್ತೆ ಇಲ್ಲೇ ಇದ್ದಾರೆ. ಅಯ್ಯ ಇರಲಿ ಬಿಡು ಚಿನ್ನ, ನಮ್ಮಮ್ಮ ಏನು ತಪ್ಪು ತಿಳ್ಕೊಳಲ್ಲ. ಸತ್ಯನಾರಾಯಣ ಪೂಜೆ ದಿನನೇ ನಮ್ಮಮ್ಮ ಆಶೀರ್ವಾದ ಮಾಡಿಬಿಟ್ಟಿದ್ದಾರೆ, ನೀನು ನಮ್ಮಿಬ್ರ ಥರನೇ ಇರುವಂತ. ಈಗ ಅವ್ರ ಮಗ ಅವ್ರ ಅಪ್ಪನ ಥರನೇ ತನ್ನ ಹೆಂಡ್ತಿನ ತುಂಬ 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 ಪ್ರೀತಿ ಮಾಡ್ತಾನೆ ಅಂತ ತುಂಬ ಖುಷಿ ಆಗ್ತಾರೆ. ಹೇಳು ಡಾರ್ಲಿಂಗ್, ಸಂಜೆ ಮನೆಗೆ ಬರ್ತಾ ಏನು ತರಲಿ ನಿನಗೆ? ಅದು ನನ್ಗೇನು ಬೇಡ, ಈ ಮನೆಗೆ ಸೇಫ್ ಆಗಿ ಬಂದ್ರೆ ನಂಗೆ ಅಷ್ಟೇ ಸಾಕು. ಅಯ್ಯೋ, ಹಾರ್ಟ್ ಟಚ್ ಆಗೋಯ್ತು ನಿನ್ನ ಮಾತು. ಓಕೆ ಚಿನ್ನ, ಆದಷ್ಟು ಬೇಗ ಮನೆಗೆ ಬಂದ್ಬಿಡ್ತೀನಿ ಈ ನನ್ನ ಮುದ್ದು ಹೆಂಡತಿ ಮುಖ ನೋಡೋದಕ್ಕೆ. ಸರಿ. ಸಾಹೇಬ್ರೆ, ಕಜಾಯ ತಗೊಳ್ಳಿ. ಯಾರು ಕೇಳಿದ್ ನೀನು? ಬೆಳಗ್ಗೆ ತಿಂಡಿ ಕೂತಾಗ ನನಗೆ ಕಜಾಯ ಅಂದ್ರೆ ತುಂಬಾ ಇಷ್ಟ. ನಾನು ಬರೋ ಅಷ್ಟ್ರಲ್ಲಿ ಕಜಾಯ ಮಾಡು ಅಂತ ಹೇಳಿದ್ರಲ್ಲ, ಅದಕ್ಕೆ ಮಾಡ್ಕೊಂಡು ತಗೊಂಬಂದೆ. ಮನೆಯವ್ರ ಮುಂದೆ ಯಾಕೆ ಹಾಕಿ ಹೇಳಿದೆ ಅಂತ ನಿಂಗೂ ಗೊತ್ತಲ್ವಾ? ಮನೆಯವ್ರಿಗೆ ನಮ್ಮ ಸಂಬಂಧದ ಬಗ್ಗೆ ಡೌಟ್ ಬರಬಾರ್ದು ಅಂತ ಅಷ್ಟೆ. ಆ ಆ್ಯಕ್ಟಿಂಗ್ನ ಎಲ್ಲರೂ ಇದ್ದಾಗ ಮಾಡಿದ್ರೆ ಸಾಕು, ನಾವಿಬ್ಬರೇ ಇದ್ದಾಗ ಅಗತ್ಯ ಇಲ್ಲ. ನೀವ್ ಯಾಕೆ ಪ್ರತಿಯೊಂದನ್ನು ನಾಟಕ ಅಂತ ಅನ್ಕೋತೀರಾ? ನಮ್ಮಿಬ್ರು ಗಂಡ ಹೆಂಡತಿ ಸಂಬಂಧ ನಾಟಕನೇ ಇರ್ಬೋದು, ಆದ್ರೆ ಅದಕ್ಕೂ ಮುಂಚೆ ನೀವು ನಾನು ಮಾಡ್ತಿದ್ದ ಟೀನ ಕುಡಿತಿದ್ರಿ ತಾನೆ? ಅದನ್ನ ಇಷ್ಟಪಡ್ತಿದ್ರಿ ತಾನೆ? ನಾನು ಮಾಡಿದ ಕಜಾಯನೂ ತಿಂತಿದ್ರಿ ಅಲ್ವಾ? ನನಗೆ 3 ಹೊತ್ತು ನಿಮ್ಮ ಹಾಗೆ ನಮ್ ನಿಜವಾದ ಸಂಬಂಧ ಅಲ್ಲ ಅಂತ ಯೋಚನೆ ಮಾಡ್ತಾ ಕೂರಕ್ ಆಗಲ್ಲ ಸಾಹೇಬ್ರೆ. ನನಗೆ ನಿಮ್ಮ ಮೇಲೆ ಪ್ರೀತಿ ಇದೆ. ಮುಂಚೆ ಅಜಿತ್ ಭೂಮಿನ ನೋಡ್ದಂಗೆ ಮೈಮೇಲೆ ಒಳ್ಳೆ ಮನ್ಮತ ಬಂದಾಗ ಆಡ್ತಿದ್ದ. ಬಟ್ ಟುಡೇ ಅವ್ರ ಕಡೆ ಕಣ್ಣೆತ್ತು ನೋಡ್ಲಿಲ್ವಲ್ಲ ಮಾಮ್? ಯಾಕೆಂದರೆ ಡಿಸೆಂಬರ್ 31 ಬರ್ತಿದ್ದ ಹಾಗೆ ಅವನಿಗೆ ಸಾಹಿತ್ಯನ ದೆವ್ವ ಮೆಟ್ಕೊಳ್ಳುತ್ತೆ. ವಾಟ್?
ಸಾಹಿತ್ಯನ್ ದೆವ್ವನ? ಸಾಹಿತ್ಯ ಹೋಗಿ 3 ವರ್ಷ ಆಯಿತು. ಈ 3 ವರ್ಷದಿಂದ ಡಿಸೆಂಬರ್ 31ಕ್ಕೆ ಅಜಿತ್ ಹೇಗೆ ಇರ್ತಿದ್ದ. ಆದರೆ ಈ ವರ್ಷ ಹಾಗಾಗಲ್ಲ ಅಂದ್ಕೊಂಡಿದ್ದೆ. ಈ ವರ್ಷನೂ ಹಾಗೆ ಆಗೋಯ್ತು. ಪಾಪ ಭೂಮಿ ಇದರಿಂದ ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾಳು. ಭೂಮಿನೇ ಪ್ರೀತಿಸಿ ಮದುವೆ ಆಗಿದ್ದೆ ನಿಜ ಆಗಿದ್ರೆ ಸಾಹಿತ್ಯ ನೆನಪು ಯಾಕೆ ಕಾಡುತ್ತೆ ಅವನಿಗೆ? ಹೌದತ್ತೆ, ನೀವು ಹೇಳೋದು 100% ಕರೆಕ್ಟ್. ಈ ಸಾಹಿತ್ಯನ ಅಜಿತ್ ಮುಂಚೆ ಪ್ರೀತಿ ಮಾಡ್ತಿದ್ದ ಅಂತ ಗೊತ್ತು, ಆದರೆ ಈ ಭೂಮಿಗಿಂತ ಜಾಸ್ತಿ ಪ್ರೀತಿ ಮಾಡ್ತಿದ್ನ. ಅಜಿತ್ ಭೂಮಿನ ಬೊಕ್ಸೆಯಷ್ಟು ಪ್ರೀತಿ ಮಾಡಿದ್ರೆ ಸಾಹಿತ್ಯನ ಸಮುದ್ರದಷ್ಟು ಪ್ರೀತಿ ಮಾಡ್ತಿದ್ದ. ಅವನ್ನ ಅಷ್ಟೊಂದು ಪ್ರೀತಿ ಮಾಡ್ತಿದ್ದ. ಭುವನ ಗಗನ ಸೇರೋ ಕ್ಷಣ ಈ ಮಧುರ ಮಿಲನ ನಿನ್ನಲ್ಲೇನ ಕನಸೆ ಕಾಣೋ ಆ ಕನಸಿನಲ್ಲೂ ಗಮನ ಸೆಳೆವ ಮುಗವು ನಿನದೇನ ನನ್ನೊಳಗೇಕೆ ಈ ಸಂಚಲನ ಎದೆಯಲ್ಲಿ ಭಾವೋ ಖನನ ಮನಸಾರೆ ಮನಸಾರೆ ಈ ಪ್ರೀತಿ ಧಾರೆ ನಿನಗಾಗಿ ನಾ ತಂದೆ ನಿನ್ನ ಪ್ರೀತಿ ಕೈಗೆ. ಎಲ್ಕೊಂಡೋಗಿದ್ಯಾ ನೀನು? ಏನಿಲ್ಲ, ಅಜಿತು ಮನೇಲೇ ಇದ್ದಾನೆ. ಅವ್ನು ಬರೋ ಅಷ್ಟರಲ್ಲಿ ನಾವು ನಮ್ಮ ಕೆಲಸನ ಮುಗಿಸ್ಬೇಕು. ಸಾಹಿತ್ಯ ಮತ್ತೆ ಅವ್ನ ಫೋಟೋ ಆಲ್ಬಮ್ ಎಲ್ಲಿದೆ ಅಂತ ನಾವು ಹುಡುಕ್ಬೇಕು. ಹುಡ್ಕಣ. ಅಜಿತ್ ನೋಡು, ಆ ಕಜ್ಜಾಯಕ್ಕೆ ಎಷ್ಟೆಲ್ಲ ಕಾಸ್ಟ್ಲಿ ಸೀರೆ ಕೊಡ್ಸಿದಾನೆ. ಆ ಟೀಮ್ ಅವರೊಳಗೆ ಎಷ್ಟು ಕಾಸ್ಟ್ಲಿ ಸ್ಯಾರಿ ಕೊಡ್ಸಿದ್ರು ಏನು ಡಿಫ್ರೆನ್ಸ್ ಆಗುತ್ತೆ? ಅವಳು ಮಿಡಲ್ ಕ್ಲಾಸ್ ಬುದ್ಧಿನ ಬಿಡ್ತಾಳಾ? ಏನು ಹೇಳಲಿ ನಾನು ಹೊಸತರ ಏನೇ ಇದ್ದರೂ ನಿನ್ನ ನಂತರ ನಾನು ಕಾಯುವ ಪ್ರತಿ ನಿಮಿಷವೂ ನೀನೇ ಗೊಂದಲ ನೀನೇ ಉತ್ತರ ಮೌನದಲ್ಲೇ ಮಾತನಾಡುವ ಮಾಯೆ ನೀನೇ ಮೂರು ಭಾವ ಸೇರಿ ಮೂಡಿದ ಅಂಜು, ಸಾಕು ಡ್ರಿಂಕ್ ಹೋಗಿದ್ದು. ಬದಲು ಬಂದಿರೋ ಕೆಲ್ಸನ ಮುಗಿಸು. ಅಪ್ಪು ಸಿಕ್ತು. ಅಪ್ಪು, ಈ ಸಲ ನ್ಯೂ ಇಯರ್ ಪಾರ್ಟಿನಲ್ಲಿ ನಾನಿಡೋ ಡೈನಮೈಟ್ಗೆ ಅಜಿತ್ತು ಮತ್ತು ಭೂಮಿದು ರಿಲೇಷನ್ಶಿಪ್ಪು ಬ್ಲಾಸ್ಟ್ ಆಗಬೇಕು. ಹೊಸ ವರ್ಷದಿಂದಾನೇ ಅವನು ಮತ್ತು ಭೂಮಿ ಇಬ್ಬರು ದೂರ ಆಗಬೇಕು. ನೆಕ್ಸ್ಟ್ 2026 ನ್ಯೂ ಇಯರ್ಗೆ ಅಜಿತ್ ನನ್ನ ಜೊತೆ ಸೆಲೆಬ್ರೇಟ್ ಮಾಡಬೇಕು. ಹಾಗೆ ಮಾಡ್ತೀನಿ ನಾನು.